ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜುಡಿಯಾ ಲಾ ಲರ್ನಿಂಗ್ ಅಡ್ಡಾ. ಸೊ ಇವಾಗಿನ ಅಪ್ಡೇಟ್ ಏನಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕಂಟೆಂಪ್ಟ್ ಪಿಟಿಷನ್ ಬಂದಿತ್ತು. ಅದರ ಮೇಲೆ ಸುಪ್ರೀಂ ಕೋರ್ಟ್ ಒಂದು ಡಿಸಿಷನ್ ಅನ್ನ ಹೇಳಿದ್ರು. ಸೊ ಕಂಟೆಂಟ್ ಆಫ್ ಕೋರ್ಟ್ ಪಿಟಿಷನ್ ಅಲ್ಲಿ ಏನ್ ಬಂದಿತ್ತಪ್ಪ ಅಂತಂದ್ರೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಗೇನ್ಸ್ಟ್ ಅಲ್ಲಿ ಎಕ್ಸ್ ಬ್ಯಾಂಕ್ ಮ್ಯಾನೇಜರ್ ಏನಿದ್ದಾರೆ ಅವರು ಕೇಸ್ ಮಾಡಿದ್ರು. ಅವರ ಏನು ಔಟ್ಸ್ಟ್ಯಾಂಡಿಂಗ್ ಅನ್ನ ಕ್ಲಿಯರ್ ಮಾಡಿಲ್ಲ ಬ್ಯಾಂಕ್ ಅವರು ಅಂತ ಹೇಳಿ. ಸೊ ಕೋರ್ಟ್ ಇಂದ ಏನು ಆರ್ಡರ್ ಆಯಿತು, ವಿದಿನ್ 3 ಮಂತ್ಸ್ ಅವರಿಗೆ ಪೇಮೆಂಟ್ ಅನ್ನ ಮಾಡಬೇಕು ಅಂತ ಕೋರ್ಟ್ ಆರ್ಡರ್ ಆಗಿತ್ತು. ಬಟ್ ಅವರು ಬ್ಯಾಂಕ್ನವರು ಅದನ್ನ ವಿತಿನ್ 3 ಮಂತ್ಸ್ ಕಂಪ್ಲೀಟ್ ಮಾಡಲ್ಲ. ಸೊ ಅವರು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಹೇಳಿ ಅವ್ರನ್ನ ಕಂಟೆಂಪ್ಟ್ ಪಿಟಿಷನ್ ಅವರ ಅಗೇನ್ಸ್ಟ್ ಅಲ್ಲಿ ಹಾಕಿದ್ರು, ಬ್ಯಾಂಕ್ ಅಗೇನ್ಸ್ಟ್ ಅಲ್ಲಿ ಹಾಕಿದ್ರು. ಸೊ ಆ ಒಂದು ಸಂದರ್ಭದಲ್ಲಿ ಬ್ಯಾಂಕಿನವರು ತಮ್ಮ ಕಂಟೆಂಪ್ಟ್ ಅಂದ್ರೆ ಏನು ಕಂಪ್ಲೈಯನ್ಸ್ ಏನ್ ಮಾಡಬೇಕಾಗಿತ್ತು, ಕೋರ್ಟ್ ಆರ್ಡರ್ನ ಕಂಪ್ಲೈ ಮಾಡಬೇಕಾಗಿತ್ತು. ಬಟ್ ಕಂಪ್ಲೈ ಮಾಡಲಿಕ್ಕೆ ಅವರು ಸ್ವಲ್ಪ ಪ್ರಾಬ್ಲಮ್ನಲ್ಲಿದ್ದರು. ಕಂಪ್ಲೈ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಅವರು ವ್ಯಾಲಿಡ್ ರೀಸನ್ ಅನ್ನ ಕೊಟ್ಟಾಗ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದ್ರೆ, ಏನು ವಿತೌಟ್ ಎನಿ ವಿಲ್ಫುಲ್ ಇಂಟೆಂಟ್, ಯಾವುದೇ ಉದ್ದೇಶಪೂರ್ವಕ ಕಾರಣ ಇರಲಾರದೆ ಏನು ಬೇಕಂತಾನೆ ಯಾರಾದರೂ ಕಂಪ್ಲೈ ಮಾಡಿಲ್ಲ ಅಂತ, ಬೇಕಂತ ಮಾಡಿದ್ರೆ ಅದು ತಪ್ಪು, ಬೇಕಂತ ಮಾಡಿಲ್ಲ ಆದರೆ ಏನೋ ಒಂದು ಕಾರಣಾಂತರಗಳಿಂದ ಆಗಿದೆ ಅನ್ನೋ ಹಾಗಿದ್ರೆ ಅದನ್ನ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ ಅವರಿಗೆ ಒಂದು ಚಾನ್ಸ್ ಅನ್ನ ಕೊಡಬೇಕಾಗತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅವರು ತಮ್ಮ ನಿರ್ಧಾರದಲ್ಲಿ ತಿಳಿಸಿದ್ದಾರೆ. ಸೊ ಈ ಒಂದು ವಿಷಯದಲ್ಲಿ ಏನು ಕೋರ್ಟ್ ಆರ್ಡರ್ನ ಕಂಪ್ಲೈ ಮಾಡೋ ವಿಷಯದಲ್ಲಿ ವಿತೌಟ್ ಇಂಟೆಂಟ್ ಏನಾದರೂ ಡಿಲೇ ಆದ್ರೆ ಅವರಿಗೆ ಏನು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂಡರ್ ಅಲ್ಲಿ ಅವರನ್ನ ಪನಿಷ್ ಮಾಡಲಿಕ್ಕೆ ಏನು ಬರೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅವರು ಹೇಳಿರೋ ವಿಷಯಕ್ಕೆ ತಮ್ಮ ಅನಿಸಿಕೆ ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೇನಾದರೂ ಹೊಸ ಅಪ್ಡೇಟ್ ಇದ್ರೆ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.